ಅಮ್ಮ ತಾಯಿ ಭಿಕ್ಷೆ ನೀಡಮ್ಮ ತಾಯಿ, ನಿನ್ನೆಯಿಂದ ಹೊಟ್ಟಿಗೆ ತುತ್ತು ಅನ್ನವಿಲ್ಲಮ್ಮ ತಾಯಿ, ಭಿಕ್ಷೆ ನೀಡು ತಾಯಿ, ಭಿಕ್ಷೆ ನೀಡು. ಇನ್ನೂ ಅಡಿಗೆ ಮಾಡಿಲ್ಲ, ಮುಂದಕ್ಕೆ ಹೋಗಪ್ಪ. ತಾಯಿ ಅಡಿಗೆ ಇರದಿದ್ದರೆ ಇರಲಿ, ಆ ಹಸನು ಮಾಡುವ ಕಾಳುಗಳನ್ನಾದರೂ ನೀಡಮ್ಮ ತಾಯಿ. ಹಕ್ಕಿ ಪಕ್ಷಿ ಅಂತೆ ನುಂಗಿ ನೀರನ್ನಾದರೂ ಕುಡಿಯೇ ನೀಡಮ್ಮ ತಾಯಿ. ಏನೂ ಇಲ್ಲ ನಡೆಯಪ್ಪ, ನಿಮ್ಮಂಥವ್ರು ಬಹಳ ಜನ ಬರುವರು. ಇರಲಿ ಹೋಗುವೆ. ಈ ಕರಿತೆಯಲ್ಲಿ ಮಾನವರಿಗೆ ಬುದ್ಧಿಯೇ ಬರುವುದಿಲ್ಲ. ಈ ಮನೆಯ ಬಾಗಿಲಲ್ಲಿ ಭಂಡಾರವನ್ನು ಇಟ್ಟು ಹೋಗಬೇಕು. ಮಾಧುಲಿಂಗನು ಬಂದು ಗುರುತು ಹಿಡಿಯಲಿ, ಆಗ ತಿಳಿಯದು ಅವನಿಂದ ಈ ಮರ್ಮ. ಜೈ ಗುರು ಸೋಮಲಿಂಗೇಶ್ವರ. ಕನದೇವಿ, ಮಾಧುಲಿಂಗನ ಇನ್ನೂ ಬರ್ಲಿಲ್ವಲ್ಲ? ಆಯಿತು ಪತಿದೇವ, ಇನ್ನೆಷ್ಟರೊಳಗಾಗಿ ಬರುವನು. ಏನೇ ಆಗಲಿ, ಅಮೋಘ ಸಿದ್ಧರ ಕೊಟ್ಟ ವರದಿಂದ ಕಂದನನ್ನು ಜನಿಸಿದನು. ದಿನ ದಿನಕ್ಕೆ ಬೆಳೆದು ದೊಡ್ಡವನಾಗಿ ಹಸುಗಳನ್ನು ಮೈಸುವಂತವನಾದನು. ಇನ್ನು ಮುಂದೆ ಎತ್ತರ ಚಿಂತೆ, ಮುಂದೆ ಇನ್ನು ಎಷ್ಟಾದರೂ ಮಕ್ಕಳು ಆಗಬಹುದು. ಅದಕ್ಕಾಗಿ ಆ ಅಮೋಘ ಸಿದ್ಧರು ಹೇಳಿದ ಪ್ರಕಾರ ನಮ್ಮ ಮಗನನ್ನು ಮಠಕ್ಕೆ ಒಪ್ಪಿಸಿ ಬರೋಣ. ನಡೆಯದೇವಿ, ಇರುವವನೊಬ್ಬನೇ ಮಗನು ಇದ್ದಾನೆ, ಇವನನ್ನು ಮಠಕ್ಕೆ ಒಪ್ಪಿಸುವುದು ಬೇಡ. ಮುಂದೆ ಹುಟ್ಟಿದ್ರೆ ಕೊಡುವನಂತೆ ಪತಿದೇವ, ಸುಮ್ಮನಿರುವರೆ ನಡೆಯರು ಒಳಗೆ. ನಡೆಯಪ್ಪ ಮಗು, ಹೋಗುನು ಅಜ್ಜವರ ಮಠಕ್ಕೆ. ನಡೆಯಪ್ಪ, ಅಜ್ಜವರ ಮಠಕ್ಕೆ ಹೋಗೋಣ. ಅಮ್ಮ ಅಮ್ಮ, ಯಾಕೆ ಮಗು ಒಮ್ಮಿಂದ ಮೇಲೆ ಹೀಗೇಕೆ ಅರಚುವಿಯಪ್ಪ? ತಾಯಿ, ಇಂದು ಯಾರಾದರೂ ನಮ್ಮ ಮನೆಗೆ ಭಿಕ್ಷೆ ಬೇಡಲು ಬಂದಿದ್ದಾರೇನಮ್ಮ? ಅವರಿಗೆ ಭಿಕ್ಷೆ ಕೊಟ್ಟು ಊಟ ಮಾಡಿಸಿ ಕಳಿಸಿದನಮ್ಮ. ಹೇಳು ತಾಯಿ. ಮಗು ಮಾಧುಲಿಂಗ, ಯಾವನೋ ಒಬ್ಬ ತಿರುಗನು ಬಂದಿದ್ದನು. ಅವನಿಗೆ ಊಟವನ್ನು ಮಾಡಿಸಲಿಲ್ಲ, ನೀರನ್ನು ಕೊಟ್ಟಿಲ್ಲ, ಧಾನ್ಯವನ್ನು ನೀಡಿಲ್ಲ. ನೀನು ಹೀಗೇಗೆ ದುಃಖಿಸುತ್ತಿರುವ ಮಗು? ಘಾತವಾಯಿತು ತಾಯಿ, ಘಾತವಾಯಿತು. ನಿನಗೇನು ಹೇಳಿದೆನಮ್ಮ? ದಾನ ಧರ್ಮಗಳಲ್ಲಿ ಕೈ ತೊಳೆಯಬೇಕೆಂದು ಹೇಳಿರಲೇನಮ್ಮ. ಇದೋ ನೋಡು ಭಂಡಾರವನ್ನು. ನನ್ನ ಸಲುವಾಗಿ ಗುರುತು ಇಟ್ಟು ಹೋಗಿದ್ದಾರೆ ನನ್ನ ಮಾಯಾ ಸ್ವರೂಪದ ತಂದೆ. ಅಯ್ಯೋ ಮಗು, ಮರೆತೆನು. ನನಗೇನು ಗುರುತು ಸಿಗಲಿಲ್ಲವಪ್ಪ. ತಾಯಿ, ಗುರುತು ಸಿಕ್ಕರೆ ದಾನ ಮಾಡಬೇಕು, ಗುರುತು ಸಿಗದಿದ್ದರೆ ದಾನ ಮಾಡಬಾರದೆಂದು ಯಾವ ಶಾಸ್ತ್ರದಲ್ಲಿದೆ ಹೇಳಿಕೊಡು ತಾಯಿ. ನಮ್ಮಲ್ಲಿದ್ದಷ್ಟು ದಾನ ಮಾಡಬೇಕಮ್ಮ. ಮಗು ಮಾಸಿದ್ದೇಶ, ಇದೇ ಭಂಡಾರದ ಆಶೀರ್ವಾದದಿಂದ ನೀನು ಹುಟ್ಟಿ ಬಂದಿರುವಪ್ಪ. ನಾನು ಮೋಸವಾದೆನಪ್ಪ, ಕ್ಷಮಿಸು ಮಗು. ತಾಯಿ, ತಮ್ಮಿಂದ ಈ ಕ್ಷಮೆ ಬೇಡಮ್ಮ. ತಾಯಿ, ಹೇಳು ಮಗು. ಮಗು, ನೀನೇನು ಅಂತ ತಪ್ಪು ಮಾಡಿರೋ ಮಗು? ತಪ್ಪು ಮಾಡಿದವಳು ನಾನು ಮಗು, ಪಾಪಿಯಾದೆನಪ್ಪ ಮಗು. ಇರಲಿ ಬಿಡಮ್ಮ ತಾಯಿ, ಆದುದಾಯಿತು. ತಾಯಿ, ನಾನು ನಾಳೆ ಗೂಳಿಗೆ ಮೈ ತೊಳೆಯಲು ಹೋಗುವೆ. ದೊಡ್ಡ ಕಾರು ಹುಣ್ಣಿಮೆ ಬಂತು. ನನ್ನ ಗೂಳಿಗೆ ಸಾಹಿತ್ಯಗಳು ತರಲು ಅಪ್ಪನಿಗೆ ಹೇಳಿದನಮ್ಮ. ನದಿಯಲ್ಲಿ ಸ್ನಾನ ಮಾಡಿಸಿ ಗೂಳಿಗೆ ಮೈ ತೊಳೆದುಕೊಂಡು ಬರುವೆನಮ್ಮ. ಆಯಿತು ಮಗು, ಹೋಗುವಂತೆ ನಡೆಯಪ್ಪ. ಆಗಲಿ ತಾಯಿ. ಓಂ ನಮಃ ಶಿವಾಯ. ತಾಯಿ ಗಂಗಾದೇವಿ, ಈ ನಿನ್ನ ಮಗನು ಬಂದಿದ್ದಾನೆ ತಾಯಿ. ಬಾಮಕ ಸಿದ್ದೇಶ, ಏನು ನಿನ್ನ ಮನದ ಅಭಿಲಾಷ? ತಾಯಿ, ನನ್ನದೊಂದು
ಎಂದು ಮಾತು ನಡೆಸಿಕೊಡುವನು ತಾಯಿ. ಆರಾಮಾಗಿ ನಡೆಸಿಕೊಡುತ್ತೇನೆ, ಏನಿರುವುದು ಹೇಳು ಮಗು. ತಾಯಿ, ಈ ಸದ್ಯದಲ್ಲಿ ಕದನರೆಂಬ ಗೂಳಿ ಮೈ ತೊಳೆಯಲು ಸಿದ್ಧನು ಬರುವನು. ಈ ನಿನ್ನ ನಾಗರ ಮಡುವಿನಲ್ಲಿ ಮಾಯ ಮಾಡಿಕೊಂಡಿರುವ ತಾಯಿ. ಆಗಲಿ ಸಿದ್ದೇಶ, ಧಾರಾಳವಾಗಿ ನಡೆಸಿಕೊಡುತ್ತೇನೆ, ನೀನೇನು ಹೋಗಬಹುದು. ಆಗಲಿ ತಾಯಿ. ಏ ಗೆಳೆಯರೇ, ಮೆಲ್ಲಗೆ ಹಿಡಿಯಿರಿ, ಗಂಗಾ ತಾಯಿ ತುಂಬಿ ಹರಿಯುತ್ತಿದ್ದಾಳೆ. ಏ ಗೆಳೆಯರೇ, ಮೆಲ್ಲಗೆ ಹಿಡಿಯಿರಿ, ನನ್ನ ಗೂಳಿಯ ಮೈ ತೊಳೆಯಿರಿ. ಅಪ್ಪ ಅಪ್ಪ, ನಾನು ಮುಳುಗುತ್ತಿದ್ದೇನೆ. ಈ ಅಪ್ಪ ಮಾಸಿ ನಾಗರ ಮಡುವಿನಾಗ ಮಾಸಿದ್ ಮುಣ್ಗ್ಯಾನ್ರಿ ಅಪ್ಪ, ಜಲ್ದಿ ನಡ್ರಿ ಗೌಡ್ರ. ಅಯ್ಯೋ ಶಿವ ಶಿವ, ಮಾಸಿದ್ದೇಶನು ನಾಗರ ಮಡುವಿನಲ್ಲಿ ಮಾಯವಾದನೆ. ನಾನು ಏನು ಹೇಳಿದೆ? ಮಾಸಿದ್ದನನ್ನು ಮಠಕ್ಕೆ ಕೊಟ್ಟಿದರೆ ಸ್ವಾರ್ಥಕ್ಕಾಗುತ್ತಿತ್ತು ದೇವಿ, ಸ್ವಾರ್ಥಕ್ಕಾಗುತ್ತಿತ್ತು. ನಾವೀಗ ವಚನ ಭ್ರಷ್ಟರಾದೆವು. ಅವನ ಜೊತೆಯಲ್ಲಿರುವ ಹುಡುಗರು ಬಂದು ಹೇಳಿದಾಗಿನಿಂದ ನನ್ನ ಮನಸ್ಸಕ್ಕೆ ಒಂಥರ ವಿಚಿತ್ರವಾಗಿದೆ ದೇವಿ, ವಿಚಿತ್ರವಾಗಿದೆ. ಪತಿದೇವ, ಇದಕ್ಕೆಲ್ಲ ನನ್ನದೇ ತಪ್ಪು ಪತಿದೇವ, ನನ್ನದೇ ತಪ್ಪು. ಕನದೇವಿ, ರಾತ್ರಿ ಬಾಳವಾಯ್ತು, ಮನೆಗೆ ಕೊಳ್ಳೋಣ, ನಡೆಯದೇವಿ. ನಡೆಯಿರಿ ಪತಿದೇವ. ಭಕ್ತರು ನಿದ್ರೆಯಲ್ಲಿ ಮಲಗಿರುವರು. ನಿದ್ರೆಯಲ್ಲಿ ಮಾಧುಲಿಂಗನನ್ನು ಕಾಣುವಂತೆ ಮತ್ತು ಮಾತನಾಡುವಂತೆ ಕನಸು ಬೆಳೆಸಬೇಕು. ಮಾಸಿದ್ದೇಶನು ಮಾತನಾಡಲು ಹಚ್ಚಬೇಕು. ಜೈ ಗುರು ಸಮಲಿಂಗೇಶ್ವರ. ಮುಂದೆ ನಡೆದಿದೆ ಕೇಳು ತಾಯಿ. ನಿಮ್ಮ ಮಗನು ನಿಮ್ಮ ಕೈವಶವಾಗಬೇಕಾದರೆ ಗಂಗೆಯ ದಡೆಯ ಮೇಲೆ ಹೂವಿನ ಹಂದರ ಹಾಕಬೇಕು. 7 ಡೊಳ್ಳಿನ ವಾಲಗ ನಡೆಯಬೇಕು. ಮೂಗಂಡಗ ಭಂಡಾರದ ಸುರಣಿಗೆ ಮಾಡಿಸಿ ಗಂಗಾ ತಾಯಿಗೆ ಶಾಂತ ಮಾಡಬೇಕು. ಅಂದರೆ ನಿಮ್ಮ ಮಗನು ನಿಮ್ಮ ಕೈವಶವಾಗುವನು. ತಕ್ಷಣವೇ ನನ್ನನ್ನು ಮಾಯದ ಗುಡ್ಡಕ್ಕೆ ಒಪ್ಪಿಸಿ ಬರಬೇಕು. ಮಾಸಿದ್ದೇಶ, ನಿನ್ನ ತಾಯಿಯ ಕರುಣೆ ನಿನಗಿಲ್ಲವೇನಪ್ಪ? ಬಾ ಮಗು. ಯಾಕೆ ಕನದೇವಿ, ಏನಾಯ್ತು ಹೇಳು? ಏಕೆ ಹುಚ್ಚರಂತೆ ಅರ್ಥುವೆ? ಇಲ್ಲ ಪತಿದೇವ, ಬರೀ ಕನಸಿನಲ್ಲಿ ಮಾತನಾಡಿದ ಮಾಸಿದ್ದ ಮಾಯವಾಗಿ ಬಿಟ್ಟನು ಪತಿದೇವ. ಗಂಗೆ ದಡೆ ಮೇಲೆ ಹೂವಿನ ಹಂದರ ಹಾಕಿ ವಿಜೃಂಭಣೆಯಿಂದ 7 ವಾಲಗ ನುಡಿಸಿ ನನ್ನ ಗಂಗಾ ತಾಯಿಗೆ ಶಾಂತ ಮಾಡಿದರೆ ನಾನು ನಿಮ್ಮ ಕೈವಶವಾಗುವೆನೆಂದು ಹೇಳಿ ಮಾಯವಾಗಿ ಬಿಟ್ಟನು ಪತಿದೇವ, ಮಾಯವಾಗಿ ಬಿಟ್ಟನು. ನಾನು ಏನು ಹೇಳಿದೆ? ಮಗನನ್ನು ಮಠಕ್ಕೆ ಒಪ್ಪಿಸಿ ಬರುನೆಂದರೆ ನನ್ನ ಮಾತು ಮೀರಿದೆ ದೇವಿ, ಮೀರಿದೆ. ಮಹಾತ್ಮರಿಗೆ ಕೊಟ್ಟ ವಚನಕ್ಕೆ ಯಾವ ಕಿಮ್ಮತ್ತು ಕೊಡದೆ ನಡೆದಿದ್ದಕ್ಕೆ ನಮಗ ಈ ಕಷ್ಟ ಕನದೇವಿ, ಕಷ್ಟ. ನಡೆಯಿನ ಗಂಗಾ ತಾಯಿಗೆ ಶಾಂತ ಮಾಡಿ ಮಾಧುಲಿಂಗನನ್ನು ವಶ ಮಾಡಿಕೊಂಡು ಬರೋಣ, ನಡೆಯದೇವಿ. ಹಾಗೆ ಮಾಯದ ಗುಡ್ಡಕ್ಕೆ ಒಯ್ದು ಒಪ್ಪಿಸಿ ಬರೋಣ, ನಡೆಯದೇವಿ.
ಬಾಕಂದ ಮಾಸಿದೇಶ, ನೀನು ನಿನ್ನ ತಾಯಿಯ ಸ್ವಪ್ನದಲ್ಲಿ ಹೇಳಿದಂತೆ ಗಂಗಾ ತಾಯಿಗೆ ಶಾಂತವಾದರೂ ಮಾಡಿದೆವು. ಬಾಕಂದ ಬಾಕಂದ ಮಾಸಿದೇಶ ಬಾ ಮಗು ಬಾ ಮಾಸಿದ್ದೇಶ. ಬಂದು ಈ ನಿನ್ನ ತಂದೆ ತಾಯಿಯರನ್ನು ಕೂಡು ಕಂದ ಮಾಸಿದೇಶ. ಅದು ನೋಡು ಕನದೇವಿ, ಮಾಸಿದೇಶನು ಬಂಗಾರ ಹಸ್ತವನ್ನು ತೋರಿಸಿ ಮತ್ತೆ ನೀನು ನನ್ನ ಮಗನೂ ಅಲ್ಲಪ್ಪ, ನೀನು ಆ ಅಮ್ಮಗೆ ಸಿದ್ಧರ ಮಗನು. ನೀನು ಬಂದ ತಕ್ಷಣವೇ ಆ ಮಾಯದ ಗುಡ್ಡಕ್ಕೆ ಒಯ್ದು ಒಪ್ಪಿಸಿ ಬರುತ್ತೇವೆ. ಬಾಕಂದ ಮಾಸಿದೇಶ. ಬಾಕಂದ ಮಗು ಮಾಸಿದೇಶ, ನಡೆ ಮಗು, ನಿನ್ನನ್ನು ಮಾಯದ ಗುಡ್ಡಕ್ಕೆ ಒಯ್ದು ಒಪ್ಪಿಸಿ ಬರುತ್ತೇವೆ. ನಡೆಯಕ್ಕಂದ ನಡಿಯಪ್ಪ, ಅಜ್ಜಾವರ ಮಠಕ್ಕೆ ಹೋಗೋಣ. ನಡಿಯಪ್ಪ, ನಡೆ ಮಗು, ನಡೆ ಹೋಗೋಣ. ಆಗಲಿ ಅಪ್ಪ. ಶರಣಗೌಡರೇ ಶರಣು. ಮಹಾತ್ಮರೇ, ತಾವು ಹೇಳಿದಂತೆ ತಮ್ಮ ವಚನದಂತೆ ನಮ್ಮ ಮಗನನ್ನು ನಿಮ್ಮ ಮಠಕ್ಕೆ ಒಪ್ಪಿಸಲು ಬಂದಿದೆವು. ದೇವ ಸ್ವೀಕರಿಸಿ ಈ ನಮ್ಮ ಕಂದನನ್ನು. ಆಗಲಿ ಗೌಡರೇ. ಬಾ ಮಗು ಮಾಸಿದ್ದೇಶ. ಬಂದೆನಪ್ಪ, ಬಂದೆನು. ಕಂದ, ನಿನ್ನನ್ನು ಹೊತ್ತು ಎದ್ದು ಸಾಗಿಸಲು ಇದ್ದೇನ ಕಂದ. ನನ್ನ ಕೈ ತುತ್ತಿನಿಂದ ಬೆಳೆಸಿದ ನಿನ್ನನ್ನು ಹೇಗೆ ಬಿಟ್ಟು ಹೋಗಲಿ ಕಂದ, ಹೇಗೆ ಬಿಟ್ಟು ಹೋಗಲಿ. ಕಂದ ಮಾಸಿದೇಶ, ನಾವಿನ್ನು ಹೋಗಿ ಬರುತ್ತೇವೆ ಕಂದ, ಹೋಗಿ ಬರುತ್ತೇವೆ. ಅಪ್ಪ ಅಮ್ಮ ದುಃಖಿಸಬೇಡಿರಿ.
ಕಂದ, ಇಷ್ಟು ದಿನ ನಾನು ಕೈ ತುತ್ತಿನಿಂದ ಬೆಳೆಸಿದ ನಿನ್ನನ್ನು ಹೇಗೆ ಬಿಟ್ಟು ಹೋಗಲಿ ಕಂದ, ಹೇಗೆ ಬಿಟ್ಟು ಹೋಗಲಿ ಕಂದ ಮಾಸಿದೇಶ. ಇನ್ನು ಮುಂದೆ ಮಾಸಿದ್ದ ಮಾಸಿದ್ದ ಎಂದು ಇನ್ನು ಯಾರನ್ನು ಕೂಗಿ ಕರೆಯಲಿ ಕಂದ. ಕಂದ ಮಗು ಮಾಸಿದೇಶ, ನಾವಿನ್ನು ಹೋಗಿ ಬರುತ್ತೇವೆ ಕಂದ, ಹೋಗಿ ಬರುತ್ತೇವೆ. ಹೋಗಿ ಬರ್ರಿ ತಂದೆ, ದುಃಖಿಸಬೇಡಿರಿ. ಮಗು, ಎಲ್ಲಿಯಾದರೂ ಸುಖವಾಗಿ ಬಾಳು ಮಗು, ಸುಖವಾಗಿ ಬಾಳು. ಆಗಲಿ ತಾಯಿ, ದುಃಖಿಸಬೇಡಿರಮ್ಮ, ದುಃಖಿಸಬೇಡಿ. ಕಡೆದು ಹೋಗಿತ್ತೆಂದು ತಾಯಿ ಮಗನ ಋಣನು ಬಂದ, ಕಡೆದು ಹೋಗಿತ್ತೆಂದು ತಂದೆ ಮಗ. ಕಡೆದು ತಾಯಿ ಋಣ ಒಪ್ಪಿಸಿ ಹೋದರು. ಮಗು ಮಾಸಿದೇಶನು ಪದ್ಮಾಳ ಬಳಿ ಚೆನ್ನಾಗಿದ್ದಾನೆ, ದಿನಾಲು ನನಗೆ ಬುತ್ತಿಯನ್ನು ತರುತ್ತಾನೆ. ಇನ್ನು ಮಗು ಮಾಸಿದ್ದನು ಬರುವ ವೇಳೆ ಆಯಿತು.